ಹಾಯ್, ಎಲ್ರಿಗೂ ನಮಸ್ಕಾರ. ಏನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಮಂಗಳೂರಿನಲ್ಲಿರೋ ಒನ್ ಆಫ್ ದಿ ಫೇಮಸ್ ಆ್ಯಂಡ್ ಓಲ್ಡೆಸ್ಟ್ ಜ್ಯೂಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಅಂದಾಗಿ ಇದನ್ನು ಜ್ಯೂಸ್ ಸೆಂಟರ್ ಅಂತ ಕರೆಯೋದಕ್ಕಿಂತ ನೆನಪುಗಳ ಡೈರಿ ಅಂತ ಕರೆಯೋದೇ ಕರೆಕ್ಟ್. ಮತ್ತೆ ಯಾವುದು ಈ ನೆನಪುಗಳ ಡೈರಿ ನಿಮಗೂ ನೋಡ್ಬೇಕಾ? ಹಾಗಾದ್ರೆ ನನ್ನ ಜೊತೆಗೆ ಬನ್ನಿ. ಈ ಜ್ಯೂಸ್ ಸೆಂಟರ್ನ ಹೆಸರು ಜ್ಯೋತಿ ಡೈರಿ ಜ್ಯೂಸ್ ಸೆಂಟರ್ ಅಂತ. ಈ ಡೈರಿಗೂ ಜ್ಯೂಸ್ ಸೆಂಟ್ರಿಗೂ ಏನ್ ಕನೆಕ್ಷನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? 1960ರಲ್ಲಿ ಸದಾಶಿವ ಶೆಣೈ ಅವರು ಕಾರ್ ಸ್ಟ್ರೀಟ್ ನಲ್ಲಿ ಜ್ಯೋತಿ ಡೈರಿ ಎಂಬ ಹೆಸರಿನಲ್ಲಿ ಡೈರಿನ ಪ್ರಾರಂಭಿಸುತ್ತಾರೆ. ಇದು ಮಂಗಳೂರಿನಲ್ಲಿ ಪ್ರಾರಂಭವಾದ ಮೊದಲ ಡೈರಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತದೆ. ನಂತರ 1983ರಲ್ಲಿ ಅವರ ಮಗ ಮಂಗಳೂರಿನಲ್ಲಿ ಮೊದಲ ಜ್ಯೂಸ್ ಸೆಂಟರ್ನ ಪ್ರಾರಂಭ ಮಾಡ್ತಾರೆ. 1985ರಲ್ಲಿ ಮಂಗಳೂರಿನ ಜನತೆಗೆ ಮೊದಲ ಬಾರಿ ಈ ಜ್ಯೂಸ್ ಸೆಂಟರ್ನ ಮೂಲಕ ಕೋಲ್ಡ್ ಜ್ಯೂಸ್ನ ಜೊತೆಗೆ ಬಿಸಿ ಬಿಸಿಯಾದ ಮ್ಯಾಗಿಯ ರುಚಿಯನ್ನು ಕೂಡ ತೋರಿಸ್ತಾರೆ. 62 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಈ ಜ್ಯೂಸ್ ಸೆಂಟರ್ ಪ್ರಸ್ತುತ ಉರ್ವಾದಲ್ಲಿರುವ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಬದಿಯಲ್ಲಿದೆ. ಸದಾಶಿವ ಶೆಣೈ ಪ್ರಾರಂಭ ಮಾಡಿದ ಡೈರಿಯನ್ನು ಅವರ ಸೊಸೆ ಜ್ಯೋತಿ ಮತ್ತು ಮೊಮ್ಮಗ ವಿಘ್ನೇಶ್ ಶೆಣೈ ಅವರು ಮುಂದುವರಿಸ್ತಾ ಬರುತ್ತಿದ್ದಾರೆ. ಈ ಜ್ಯೂಸ್ ಸೆಂಟರ್ನಲ್ಲಿ ಮ್ಯಾಂಗೋ, ದಾಳಿಂಬೆ, ಪಪ್ಪಾಯ, ಕಲ್ಲಂಗಡಿ, ಓರಿಯೋ ಮಿಲ್ಕ್ ಶೇಕ್, ಡ್ರ್ಯಾಗನ್ ಫ್ರೂಟ್, ಮ್ಯಾಗಿ, ಸ್ಯಾಂಡ್ವಿಚ್, ಬ್ರೆಡ್ ಬಟರ್, ಬ್ರೆಡ್ ರೋಸ್ಟ್ ಹೀಗೆ ವಿವಿಧ ರೀತಿಯ ಜ್ಯೂಸ್ ಮತ್ತು ಸ್ನಾಕ್ಸ್ಗಳು ದೊರೆಯುತ್ತದೆ. ಈ ಜ್ಯೂಸ್ ಸೆಂಟರ್ಗೆ ಬರುವ ಗ್ರಾಹಕರ ಪೈಕಿ ಹಲವಾರು ವರ್ಷಗಳಿಂದ ಬರುವ ಗ್ರಾಹಕರೇ ಹೆಚ್ಚು. ಹಲವರಿಗೆ ಬಾಲ್ಯದಲ್ಲಿ ಕಳೆದ ದಿನಗಳು ನೆನಪಾಗುತ್ತೆ, ಇನ್ನೂ ಕೆಲವರಿಗೆ ತಮ್ಮ ಕಾಲೇಜ್ ದಿನಗಳು ನೆನಪಿಗೆ ಬರುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನೆನಪಿನ ಡೈರಿಯಾಗಿ ನಿಲ್ಲುತ್ತೆ ಈ ಜ್ಯೋತಿ ಜ್ಯೂಸ್ ಸೆಂಟರ್. ಅದಕ್ಕೆ ಇದನ್ನು ನಾನು ನೆನಪಿನ ಡೈರಿ ಅಂತ ಕರೆದದ್ದು. ಸದಾಶಿವ ಶೆಣೈ ಅವರ ಸೊಸೆ ಜ್ಯೋತಿ ಮಾಯ್ ಅಂದ್ರೆ ಸಾಕು ಎಲ್ರಿಗೂ ಎಲ್ಲಿಲ್ಲದ ಪ್ರೀತಿ. ಇಲ್ಲಿ ಎಷ್ಟೇ ರಶ್ ಇರಲಿ, ಸರ್ವಿಸ್ ಮಾತ್ರ ಫಟಾಫಟ್. ಜೊತೆಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಜ್ಯೋತಿ ಮಾಯ್ ಅವರ ಮುಖದಲ್ಲಿ ಸ್ಮೈಲ್ ಮಾತ್ರ ಯಾವಾಗ್ಲೂ ಫಿಕ್ಸ್. ಇಲ್ಲಿ ಫ್ರೆಶ್ ಆಗಿರೋ ಹಣ್ಣುಗಳನ್ನ ಬಳಸಿ ಜ್ಯೂಸ್ ರೆಡಿ ಮಾಡಿ ಕೊಡ್ತಾರೆ. ನಾನು ಇಲ್ಲಿ ಅಂದರೆ ತುಂಬ ಸಮಯದಿಂದ ಬರ್ತಿದ್ದೇನೆ, ಫ್ರಮ್ ದ ಟೈಮ್ ಆಫ್ ಅವರ್ ಸ್ಕೂಲ್ ಡೇಸ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಆಂಟಿ ಆ್ಯಂಡ್ ದೇ ಆರ್ ವೆರಿ ವೆಲ್ಕಮಿಂಗ್, ದೇ ಆಲ್ವೇಸ್ ಸ್ಮೈಲಿಂಗ್, ಸೊ ವಿ ಆಲ್ವೇಸ್ ಕಮ್ ಹಿಯರ್. ಆ್ಯಂಡ್ ಏನಂದರೆ ನಾವು ತುಂಬ ಮುಂಚೆ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ. ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಜ್ಯೂಸ್ ಎಲ್ಲ ಕುಡಿದು, ಸ್ಯಾಂಡ್ವಿಚ್ ಎಲ್ಲ ತಿಂದು. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ನೀವು ಎಲ್ಲರೂ ಬರಬೇಕು, ಒಂದ್ಸತಿ ಟ್ರೈ ಮಾಡಬೇಕು. This is the first time I'm visiting this shop. My husband brought me here since he has a lot of memories here. He used to come here since his school days. So just to refresh his memories, and also they serve amazing juice. ಗುಡ್ ಫೆಸಿಲಿಟಿ. ಜ್ಯೂಸ್ ಕುಡಿಯೋದಕ್ಕಿಂತ ಅವ್ರ ಹತ್ರ ಮಾತಾಡೋದು, ಅವರು ಕೊಡೋ ಸರ್ವಿಸ್ ಇದೆಯಲ್ಲ, ಅದು ಬೇಡ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ಟೈಮ್ ಇಲ್ಲೇ ಬರಬೇಕು ಅಂತ ಮಾಡುತ್ತೆ. ಯಾರೇ ಬರಲಿ ಅವ್ರ ಹತ್ರ ಒಂಥರ ಏನು ಹೇಳ್ತಾರೆ, ಎಷ್ಟೋ ವರ್ಷದಿಂದ ಪರಿಚಯ ಇರೋರ ಥರ ಮಾತಾಡ್ತಾರೆ. ಅದು ಇಲ್ಲಿದು ಏನು ಹೇಳ್ತಾರೆ, ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇಲ್ಲಿ ಜ್ಯೋತಿ ಮಾಯ ಹತ್ರ ಜ್ಯೂಸ್ ಕುಡಿಯೋದು ಅಂತ ಹೇಳಿದರೆ, ಮನೆಯಲ್ಲೇ ಯಾರೋ ನಮ್ಮ ದೊಡ್ಡವರು ಯಾರೋ ಏನೋ ಮಾಡಿಕೊಟ್ಟಿದ್ದಾರೆ, ಅದನ್ನು ಕುಡಿಯಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಇವರು 1960ರಿಂದ ಮಿಲ್ಕ್, ಗೀ, ಬಟರ್, ಬ್ರೆಡ್ ಬಟರ್ ಅಂತೇಳಿ ಇವರು ಸ್ಟಾರ್ಟ್ ಮಾಡಿದ್ದು. ಅದನಂತರ ಈಗ ಇಷ್ಟವರೆಗೆ ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಕಸ್ಟಮರ್ಸ್ ಆಗಲಿ ಎಲ್ಲರಿಗೆ ಸೇಮ್ ಟೇಸ್ಟ್ ಪ್ರೊವೈಡ್ ಮಾಡ್ತಿದ್ದೇವೆ ಈಗಲೂ ಸಹ. ಈ ಜ್ಯೂಸ್ ಸೆಂಟರ್ನ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, 40 ವರ್ಷದ ಹಿಂದೆ ಮ್ಯಾಗಿ ಮಾಡಲು ಬಳಸ್ತಿದ್ದ ಪಾತ್ರೆಯನ್ನೇ ಇನ್ನೂ ಬಳಸ್ತಿದ್ದಾರೆ. ಅದರ ಜೊತೆಗೆ 40 ವರ್ಷದ ಹಿಂದೆ ಬಳಸಿದ ಐಸ್ ಬಾಕ್ಸ್ ಅನ್ನೇ ಇವತ್ತಿಗೂ ಬಳಸ್ತಿದ್ದಾರೆ ಈ ನೆನಪಿನ ಡೈರಿಯಲ್ಲಿ. ನಿಮಗೂ ಇಲ್ಲಿಯ ಜ್ಯೂಸ್ ಮತ್ತು ಸ್ನ್ಯಾಕ್ಸ್ ಅನ್ನು ಟೇಸ್ಟ್ ಮಾಡಬೇಕಾ? ನಿಮ್ಮ ನೆನಪಿನ ಡೈರಿಯಲ್ಲಿ ಇಲ್ಲಿಯ ನೆನಪುಗಳನ್ನು ಸೇರಿಸ್ಕೊಳ್ಬೇಕಾ? ಮತ್ತೆ ಯಾಕೆ ತಡ ಮಾಡ್ತೀರಾ? ನೀವು ಭೇಟಿ ಕೊಡಿ ಜ್ಯೋತಿ ಡೈರಿ ಜ್ಯೂಸ್ ಸೆಂಟರ್ಗೆ. ಕ್ಯಾಮ್ರಾ ಪರ್ಸನ್ ಹನಾ ಜೊತೆ ಅಕ್ಷಯ್ ಕುಮಾರ್, ಆಳ್ವಾಸ್ ನ್ಯೂಸ್ ಟೈಮ್, ಉರ್ವಾ.